ತಾಂತ್ರಿಕ ದೋಷದಿಂದ ವಿಮಾನ ಪತನವಾಗಿರುವಂತಹ ಶಂಕೆ ಉಂಟಾಗ್ತಾ ಇದೆ. ಬೋರಿಂಗ್ ಡ್ರೀಮ್ ಲೈನ್ A1171 ವಿಮಾನ ಇದು ಪತನ ಆಗಿರೋದು. ಟೇಕ್ ಆಫ್ ಆಗುವಾಗಲೇ ಏರ್ ಇಂಡಿಯಾ ವಿಮಾನ ಪತನವಾಗಿದೆ. ಸಂಪೂರ್ಣವಾಗಿ ವಿಮಾನ ಸುಟ್ಟು ಕರಕಲಾಗಿರುವಂತದ್ದು. ಇನ್ನು ಘಟನಾ ಸ್ಥಳಕ್ಕೆ ಹೆಚ್ಚಿನ ಆಂಬ್ಯುಲೆನ್ಸ್ ಅನ್ನ ರವಾನೆ ಮಾಡಲಾಗ್ತಾ ಇದೆ. ಈಗಾಗಲೇ ಘಟನೆ ನಡೆದು ಹತ್ತತ್ರ 1 ಅವರೇ ಆಗ್ಲಿಕ್ಕೆ ಬಂತು. ಇನ್ನು ಸಂಪೂರ್ಣವಾಗಿ ಸಾಕಷ್ಟು ಜನರಿಗೆ ಗಾಯಗಳಾಗಿದೆ. ಅವರು ಎಲ್ಲರನ್ನ ಈಗ ಆಸ್ಪತ್ರೆಗೆ ಕಳಿಸ್ತಾ ಇದ್ದಾರೆ. ಗಾಯಾಳುಗಳಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೂಡ ಕೊಡ್ಲಾಗ್ತಾ ಇದೆ. ಮತ್ತೊಂದ್ ಕಡೆ ಯಾರ್ಯಾರು ಸುಟ್ಟು ಕರಕಲಾಗಿದ್ದಾರೆ ಅಂದ್ರೆ ಏನು ಒಂದು ವಿಮಾನದ ಅಡಿಗೆ ಸಿಲುಕು ಹಾಕೊಂಡಿದ್ದಾರೆ, ಅವರ ಅವಶೇಷಗಳನ್ನ ರಕ್ಷಣೆ ಮಾಡುವಂತ ಕಾರ್ಯಾಚರಣೆ ಕೂಡ ಅಲ್ಲಿ ಆಗ್ತಾ ಇದೆ. ಹೊರ ತೆಗಿತಾ ಇದ್ದಾರೆ ಸಿಬ್ಬಂದಿಗಳು. 7 ಅಗ್ನಿಶಾಮಕ ವಾಹನಗಳಿಂದ ಬೆಂಕಿ ನಂದಿಸುವ ಕಾರ್ಯವನ್ನ ಮಾಡಿದ್ದಾರೆ. ಗಾಯಾಳುಗಳನ್ನ ಅಹಮದಾಬಾದ್ನ ಸಿವಿಲ್ ಆಸ್ಪತ್ರೆಗೆ ದಾಖಲಿಸಲಾಗ್ತಾ ಇದೆ. ಇನ್ನು ಮತ್ತೊಂದ್ ಕಡೆ DGCA ನಿಂದ ಒಂದು ತಂಡ ರವಾನೆ ಕೂಡ ಆಗಿದೆ. ಅಲ್ಲಿ ಹೋಗಿ ಏನಾಗಿದೆ ಅನ್ನುವಂತ ಮಾಹಿತಿ ಕಲೆ ಆಗ್ತಾ ಇದೆ. ಅಗ್ನಿಶಾಮಕ ದಳದವರು 7 ಅಗ್ನಿಶಾಮಕ ವಾಹನಗಳಿಂದ ಬೆಂಕಿ ನಂದಿಸುವ ಕಾರ್ಯ ಆಗ್ತಾ ಇದೆ. ಎಲ್ಲಾ ತುರ್ತು ಸೇವೆಗಳಿಗೂ ಕೂಡ ಘಟನಾ ಸ್ಥಳಕ್ಕೆ ಈಗ ರವಾನೆ ಆಗ್ತಾ ಇದೆ. ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿರುವಂತಹ ವಿಮಾನ. ಇನ್ನು ಗುಜರಾತ್ನ ಸಿಎಂ ಭೂಪೇಂದ್ರ ಪಟೇಲ್ಗೆ ಅಮಿತ್ ಶಾ ಅವರು ಕರೆ ಮಾಡಿ ಘಟನೆ ಬಗ್ಗೆ ಮಾಹಿತಿಯನ್ನ ಪಡೆದುಕೊಳ್ತಾ ಇದ್ದಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿನ ಕೊಡೋದಕ್ಕೆ ನಮ್ಮ ಪ್ರಧಾನ ಸಂಪಾದಕರಾದ ಕೆಜೆಹಳ್ಳಿ ಸುರೇಶ್ ಅವರು ನಮ್ಮ ಸಂಪರ್ಕದಲ್ಲಿದ್ದಾರೆ. ಸರ್, ಈ ಘಟನೆ ಬಗ್ಗೆ ಪೈಲಟ್ ಈಗಾಗಲೇ ಮೆಸೇಜ್ ಅನ್ನ ಕೊಟ್ಟಿದ್ರಂತೆ, ಪತನ ಆಗೋ ಮುಂಚೆ ಏನು ಸರಿ ಇಲ್ಲ ಇಲ್ಲಿ ಅನ್ನುವಂತ ವಿಚಾರವನ್ನ ಕೊಟ್ಟಿದ್ರಂತೆ. ಆದ್ರೂ ಕೂಡ ಟೇಕ್ ಆಫ್ ಆಗಿದೆ. ಆ ಪರಿಣಾಮ ಈಗ ವಿಮಾನ ಪತನ ಆಗಿರುವಂತದ್ದು. ಸಾಕಷ್ಟು ಜನರಿಗೆ ಗಂಭೀರ ಗಾಯ ಆಗಿದೆ. ಆಸ್ಪತ್ರೆಗೆ ಕೂಡ ದಾಖಲಾಗಿದ್ದಾರೆ. ಏನಿದೆ ಈ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿ? ಇದೊಂದು ದೊಡ್ಡ ದುರಂತ ಅಂತಾನೆ ಹೇಳ್ಬೋದು. ಇನ್ನು ಗುಜರಾತ್ನ ಅಹಮದಾಬಾದ್ನ ಏರ್ಪೋರ್ಟ್ ಇಂದ ಲಂಡನ್ಗೆ ತೆರಳಬೇಕಾಗಿತ್ತು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಟೇಕ್ ಆಫ್ ಆಗಬೇಕು ಅನ್ನುವಂತ ಸಂದರ್ಭದಲ್ಲಿಯೇ ತಾಂತ್ರಿಕ ಸಮಸ್ಯೆ ಜೊತೆಗೆ ಅಲ್ಲಿನ ಕಟ್ಟಡಕ್ಕೆ ಡಿಕ್ಕಿ ಹೊಡೆದು ಈ ರೀತಿ ಇದೊಂದು ದೊಡ್ಡ ದುರಂತ ಸಂಭವಿಸಿದೆ ಅಂತ ಹೇಳಲಾಗ್ತಾ ಇದೆ. ಸುಮಾರು 300ರಿಂದ 650 ಅಡಿ ಎತ್ತರದಿಂದ ವಿಮಾನ ಪತನ ಆಗಿರುವಂತ ಸುದ್ದಿ ಈಗ ಲಭ್ಯ ಆಗ್ತಿರುವಂತದ್ದು. ಈ ಗುಜರಾತ್ನ ಅಹಮದಾಬಾದ್ ನಲ್ಲಿ 242 ಪ್ರಯಾಣಿಕರಿರುವಂತ ಏರ್ ಇಂಡಿಯಾ ವಿಮಾನ ಇದು. ಯಾರು ಕೂಡ ನಿರೀಕ್ಷೆ ಮಾಡಿರ್ಲಿಲ್ಲ ಇಂಥ ಒಂದು ಪತನ ಆಗುತ್ತೆ ಅಂತ. ಆದ್ರೆ ಈಗ ಸದ್ಯಕ್ಕೆ ಎಲ್ಲರ ಗಮನ ಇರೋದೇನು ಅಂದ್ರೆ ಅಲ್ಲಿ ಏನು ಗಾಯಾಳುಗಳನ್ನ ರಕ್ಷಣೆ ಮಾಡ್ಬೇಕು ಅಂತ ಹೇಳಿ NDRF ತಂಡ ಹರಸಾಹಸ ಪಡ್ತಾ ಇದೆ. ಸೊ ಅಲ್ಲಿ ತಾಂತ್ರಿಕ ಕಾರಣನ ಅಥವಾ ಏನಾಯ್ತು ಅನ್ನೋದು ಕೊನೆ ಕ್ಷಣದಲ್ಲಿ ಯಾವ್ದು ಕೂಡ ನಿರ್ಧಾರ ಮಾಡಕ್ಕಾಗಲ್ಲ. ಅಂದ್ರೆ ಏನ್ ಪತನ ಏನು ಟೇಕ್ ಆಫ್ ಆಗ್ಬೇಕು ಅನ್ನೋ ಅಂತ ಸಂದರ್ಭದಲ್ಲಿ ಈ ರೀತಿ ಅವಘಡ ಸಂಭವಿಸಿರುವಂತದ್ದು. ಅಲ್ಲಿ ಸದ್ಯಕ್ಕೆ NDRF ಮತ್ತೆ ಅಲ್ಲಿನ ಸ್ಥಳೀಯ ಆಸ್ಪತ್ರೆಗೆ ಗಾಯಾಳುಗಳನ್ನ ಸೇರಿಸಿ ರಕ್ಷಣೆಯನ್ನ ಕೊಡ್ಲಾಗ್ತಾ ಇದೆ. ಒಟ್ಟು 242 ಜನ ಪ್ರಯಾಣಿಕರು ಇದ್ರು. ಅದರಲ್ಲಿ ಎಷ್ಟು ಜನಕ್ಕೆ ತೊಂದರೆ ಆಗಿದೆ, ಎಷ್ಟು ಜನ ಬದುಕುಳಿದ್ದಾರೆ ಅನ್ನುವಂತ ಮಾಹಿತಿಯನ್ನು ಕಲೆ ಹಾಕುವಂತ ಪ್ರಯತ್ನಗಳನ್ನು ಈಗಾಗಲೇ ಏರ್ಪೋರ್ಟ್ ನ ಸಿಬ್ಬಂದಿ ಮಾಡ್ತಾ ಇದ್ದಾರೆ. ಆದ್ರೆ ಬಹುತೇಕ ಅಲ್ಲಿನ ಪರಿಸ್ಥಿತಿಯನ್ನು ನೋಡಿದ್ರೆ ಎಲ್ಲಾ ದೇಹಗಳು ಸುಟ್ಟು ಕರಕಲಾಗಿವೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಿರುವಂತದ್ದು. ಬೋನಾ ಸರ್, ಈಗ ಪೈಲಟ್ ಮೆಸೇಜ್ ಕೊಟ್ಟಿದ್ನಂತೆ, ಏನೋ ತಾಂತ್ರಿಕ ದೋಷ ಇದೆ ಅನ್ನುವಂತ ಮೆಸೇಜ್ ರವಾನೆ ಮಾಡಿದ್ರು ಕೂಡ ಟೇಕ್ ಆಫ್ ಮಾಡಿದ್ದಾರೆ. ಅದೇ ಅದು ಅಂದ್ರೆ ಏನ್ ತಾಂತ್ರಿಕ ಸಮಸ್ಯೆ ಇದ್ರು ಮೊದ್ಲೇ ಕೊಟ್ಟಿದ್ರು ಕೂಡ ಯಾಕೆ ಅದನ್ನ ತೆಗೆದುಕೊಳ್ಳಿಲ್ಲ, ಅಥವಾ ಪೈಲಟ್ ಕೂಡ ಕೊನೆ ಕ್ಷಣದಲ್ಲಿ ಅಸಹಾಯಕರಾಗಿ ಉಳಿದು ಬಿಟ್ರ, ಏನ್ ಕಾರಣ ಇರ್ಬೋದು ಅದನ್ನ ನೋಡ್ಬೇಕಾಗಿದೆ. ಬಹುಶಃ ಇದು ಬ್ಲಾಕ್ ಬಾಕ್ಸ್ ಅಲ್ಲಿ ಗೊತ್ತಾಗತ್ತೆ. ಕೊನೆ ಕ್ಷಣದ ವಿಡಿಯೋ ಅದರಲ್ಲಿ ಲಭ್ಯ ಆಗುತ್ತೆ. ಅಂದ್ರೆ ಏನು ಪೈಲಟ್ ಅವರು ವಾಯಸ್ ಅಲ್ಲಿನ ಪ್ರಯಾಣಿಕರ ಆತಂಕಗಳು ಅವೆಲ್ಲ ವಿಡಿಯೋಗಳು
ಕೊನೆ ಕ್ಷಣದ ವಿಡಿಯೋಗಳು ಬ್ಲಾಕ್ ಬಾಕ್ಸ್ ಅಲ್ಲಿ ಗೊತ್ತಾಗುವಂತದ್ದು. ಲಂಡನ್ಗೆ ಎಲ್ಲರೂ ಸುರಕ್ಷಿತವಾಗಿ ತೆರಳಬೇಕು ಅನ್ನುವಂತ ಉದ್ದೇಶವನ್ನ ಇಟ್ಕೊಂಡಿದ್ರು. ನೋಡಿದ ಆ ದೃಶ್ಯಾವಳಿಯನ್ನ ನೋಡಿದ್ರೆ ನಿಜಕ್ಕೂ ಮನಕಲಕತ್ತೆ. ದಟ್ಟವಾದ ಹೊಗೆ, ಅವರನ್ನ ಹೇಗಾದ್ರೂ ಮಾಡಿ ಕಾಪಾಡಬೇಕು ಅಂತ ಅಲ್ಲಿನ ಸಿಬ್ಬಂದಿಗಳು, NDRF ತಂಡ ಆಸ್ಪತ್ರೆಗೆ ರವಾನಿಸಿ ಅವರಿಗೆ ಚಿಕಿತ್ಸೆ ಕೊಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಆದ್ರೆ 242 ಜನರಲ್ಲಿ ಎಷ್ಟು ಜನ ಬದುಕುಳಿದ್ದಾರೆ, ಯಾರ ಸ್ಥಿತಿ ಹೇಗಿದೆ ಅದು ಈ ಕ್ಷಣಕ್ಕೆ ಗೊತ್ತಾಗ್ತಿಲ್ಲ. ಈಗ ಅವ್ರನ್ನ ರಕ್ಷಣೆ ಮಾಡುವಂತ ಪ್ರಯತ್ನ ಅಷ್ಟೇ ಗೊತ್ತಾಗಬೇಕು. ನೀವು ದೃಶ್ಯಾವಳಿಗಳನ್ನು ನೋಡ್ತಾ ಇದ್ವಿ. ಇನ್ನೇನು ಏನು ಸುಮಾರು ಒಂದು 300 ರಿಂದ 650 ಅಡಿ ಎತ್ತರದಿಂದ ಟೇಕ್ ಆಫ್ ಆಗ್ಬೇಕು ಅನ್ನೋ ಅಷ್ಟರಲ್ಲಿ ಅಲ್ಲಿ ಕಟ್ಟಡಕ್ಕೆ ಡಿಕ್ಕಿ ಹೊಡಿತು ಅಂತ ಹೇಳಲಾಗ್ತದೆ. ಕಟ್ಟಡದಲ್ಲಿದ್ದಂತ ಸಾರ್ವಜನಿಕರಿಗೂ ತೊಂದರೆ ಆಗಿದೆ, ಬೆಂಕಿ ಹತ್ಕೊಂಡು ಅವರು ಕೂಡ ಅಪಾಯಕ್ಕೆ ಸಿಲುಕಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಲಭ್ಯ ಆಗ್ತಿರುವಂತದ್ದು. ಓಕೆ, ಒಂದು ಕಡೆ ಮಾಜಿ ಸಿಎಂ, ಗುಜರಾತ್ನ ಮಾಜಿ ಸಿಎಂ ಇದ್ರು ಅನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ ವಿಜಯ್ ರೂಪಾನಿ ಅವರು. ಮತ್ತೊಂದು ಕಡೆ ನೋಡೋದಾದ್ರೆ ಈ ಏರ್ಪೋರ್ಟ್ ಏನಿದೆ ದೇಶದ ಬ್ಯುಸಿಯೆಸ್ಟ್ ಏರ್ಪೋರ್ಟ್, ಹಾಗಿದ್ರು ಕೂಡ ಯಾವುದೇ ಏನು ಒಂದಿಷ್ಟು ಚೆಕ್ಅಪ್ ಮಾಡುವಂತ ಒಂದ್ ದಿನ ಅವ್ರದ್ದು ಒಂದು ಇರುತ್ತಲ್ಲ, ಡೈಲಿ ಈ ರೀತಿಯಾಗಿ ಚೆಕ್ ಮಾಡ್ತಾರೆ, ಏನೇನ್ ಸರಿ ಇದೆ ಇಲ್ವೋ ಅಂತ ನೋಡ್ತಾರೆ. ಆ ಕೆಲಸವನ್ನ ಈ ವಿಮಾನದಲ್ಲಿ ಮಾಡಿಲ್ವಾ ಅಂತ ಇವತ್ತು ಪ್ರತಿ ಏರ್ಪೋರ್ಟ್ ಅಲ್ಲೂ ಕೂಡ ಏನು ಟೇಕ್ ಆಫ್ ಆಗುವ ಮತ್ತೆ ಲ್ಯಾಂಡ್ ಆಗುವ ಸಂದರ್ಭದಲ್ಲಿ ಅಲ್ಲಿನ ಸಿಬ್ಬಂದಿಗಳು, ತಾಂತ್ರಿಕ ಅಧಿಕಾರಿಗಳು ಏನೆಲ್ಲ ಪ್ರಯತ್ನ ಪಡ್ಬೇಕು, ಏನೆಲ್ಲ ಪ್ರೋಸೆಸ್ ಅನ್ನ ಮಾಡ್ಬೇಕು ಅನ್ನೋದನ್ನ ಮಾಡ್ತಾರೆ ಅದನ್ನ. ಆದ್ರೆ ಕೆಲವೊಂದ್ಸಲ ಏನಾಗುತ್ತೆ, ನಮ್ಮ ಅಂದ್ರೆ ಪೈಲಟ್ಗೂ ಮೀರಿದ ಕೆಲವು ತಾಂತ್ರಿಕ ಸಮಸ್ಯೆಗಳು ಉಂಟಾಗುತ್ತೆ. ಏನೋ ವಿಮಾನ ಸಂಚಾರ ಮಾಡ್ತಾ ಇರತ್ತೆ, ಅಲ್ಲಿ ಪಕ್ಷಿಗಳು ಡಿಕ್ಕಿ ಹೊಡೆಯುವಂಥದ್ದು ಅಥವಾ ಇದಕ್ಕಿದ್ದಾಗೆ ಪ್ರತಿಕೂಲ ಹವಾಮಾನ ಉಂಟಾಗುವಂಥದ್ದು. ಆಮೇಲೆ ಏನಾದ್ರು ಆ ಕ್ಷಣಕ್ಕೆ ನಿರ್ಧಾರ ತಗೊಳ್ಳೋದು ಬಹಳ ಕಷ್ಟ ಆಗುತ್ತೆ. ಸೊ ಬಹುಶಃ ಈ ಒಂದು ದುರಂತದಲ್ಲಿ ಪೈಲಟ್ ಅಸಹಾಯಕರಾದ್ರು ಅಂತ ಕಾಣುತ್ತೆ. ಸೊ ಅವ್ರು ನೋಡ್ತಿದ್ವಿ ನಾವು ವಿಡಿಯೋದಲ್ಲಿ, ಇನ್ನೇನ್ ಟೇಕ್ ಆಫ್ ಆಯ್ತು ಅನ್ನೋ ಅಷ್ಟರಲ್ಲೇ ಅಲ್ಲಿ ಡಿಕ್ಕಿ ಹೊಡೆದು ದುರಂತ ಸಂಭವಿಸಿರುವಂತದ್ದು. ಬಹುತೇಕ ವಿಮಾನ ದುರಂತಗಳು ನೋಡಿದಾಗ ಒಂದು ಪ್ರತಿಕೂಲ ಹವಾಮಾನ ಇರುತ್ತೆ, ಇನ್ನೊಂದು ಏನಾದ್ರು ತಾಂತ್ರಿಕ ಸಮಸ್ಯೆ ಉಂಟಾಗಿರುವಂತದ್ದು ಇರುತ್ತೆ. ಬಹುಶಃ ಇಲ್ಲಿ ಅದು ಪ್ರತಿಕೂಲ ಹವಾಮಾನ ಆಗುವಂತ ಏನು ವಾತಾವರಣ ಏನು ಇರ್ಲಿಲ್ಲ. ಬಹುಶಃ ಇದು ತಾಂತ್ರಿಕ ಸಮಸ್ಯೆ ಉಂಟಾಗಿರ್ಬೋದು ಅಂತ ಕಾಣುತ್ತೆ. ಓಕೆ, ಎಷ್ಟು ಗಂಟೆಗೆ ಇದು ಏನು ಒಂದು ವಿಮಾನ ಅಲ್ಲಿಂದ ಟೇಕ್ ಆಫ್ ಆಗಿತ್ತು, ಅಲ್ಲಿಂದ ವಾಪಸ್ ಈ ಘಟನೆ ನಡೆದಾಗ ಎಷ್ಟು ಸಮಯ ಆಗಿತ್ತು ಅಂತ ಹೇಳಿ ನೋಡೋದಾದ್ರೆ? ಈಗ ಆ ಮಾಹಿತಿನ ಈಗ ನಾವು ಕಲೆ ಹಾಕ್ತಿದೀವಿ ಬೋನಾ. ಏನಂದ್ರೆ ಲಂಡನ್ ಅಹಮದಾಬಾದ್ ಏನು ಗುಜರಾತ್ನ ಅಹಮದಾಬಾದ್ನಿಂದ ಲಂಡನ್ಗೆ ಹೋಗ್ಬೇಕಾಗಿತ್ತು. ಬಹುಶಃ ಮಧ್ಯಾಹ್ನದ 1:30 ಆಸುಪಾಸಲ್ಲಿ ಅದು ಟೇಕ್ ಆಫ್ ಆಗ್ಬೇಕಾಗಿತ್ತು. ಸೊ ಒಂದು ಸಮಯಕ್ಕೆ ಟೇಕ್ ಆಫ್ ಆಗ್ಬೇಕಿತ್ತು. ಆದ್ರೆ ಆ ಏರ್ಪೋರ್ಟ್ ನ ಸಿಬ್ಬಂದಿಗಳಿಗೆ ಇದು ಪತನ ಆಗುತ್ತೆ ಅಥವಾ ಏನು ಯಾವುದೇ ಸೂಚನೆಗೂ ಕೂಡ ಗೊತ್ತಾಗ್ಲಿಲ್ಲ. ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಸುರೇಶ್. ಎಸ್, ನೋಡ್ತಾ ಇದ್ದೀರಾ, ಅಲ್ಲಿ ನೋಡ್ತಾ ಇದ್ದಂತೆ ಸಾಕಷ್ಟು ಹೊಗೆ ತುಂಬಿಸ್ಕೊಂಡಿದೆ. ಮತ್ತೊಂದ್ ಕಡೆ ಸುಟ್ಟು ಕರ್ಕಲಾಗಿದೆ, ಸಂಪೂರ್ಣವಾಗಿ ವಿಮಾನ ಕೆಳಗೆ ಬಿದ್ದಿರುವಂತದ್ದು. ಇನ್ನು ಸಾಕಷ್ಟು ಜನರು ಅಲ್ಲಿ ಇದ್ರು, ಪ್ರಯಾಣ ಮಾಡ್ತಾ ಇದ್ರು. ಏರ್ಪೋರ್ಟ್ ಅಲ್ಲೂ ಕೂಡ ಜನರಿದ್ರು, ಬೇರೆ ವಿಮಾನಕ್ಕೆ ಹೋಗ್ತಾ ಇದ್ದ ನಿಟ್ಟಿನಲ್ಲಿ ಕಾಯ್ತಾ ಇದ್ರು, ಬೇರೆ ವಿಮಾನ ಹತ್ತೋದಕ್ಕೂ ಕಾಯ್ತಾ ಇದ್ರು. ಅದೇ ಸಮಯದಲ್ಲಿ ಇದ್ದಕ್ಕಿದ್ದ ಹಾಗೆ ಇಂಜಿನ್ ಬ್ಲಾಸ್ಟ್ ಆಗಿರುವಂತ ರೀತಿಯಲ್ಲಿ ಬೆಂಕಿ ಕಾಣಿಸ್ಕೊಂಡಿತ್ತು. ಅದಾದ್ಮೇಲೆ ದೊಡ್ಡ ಮಟ್ಟದಲ್ಲಿ ಹೊಗೆ ಕಾಣಿಸ್ಕೊಂಡು ಇದ್ದಕ್ಕಿದ್ದಂತೆ ಕೆಳಗೆ ಬಿದ್ದಿರುವಂತದ್ದು ವಿಮಾನ. ಇವಾಗ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ, ನೋಡೋಣ ಇನ್ನು ಏನೇನ್ ಮಾಹಿತಿ ಲಭ್ಯವಾಗುತ್ತೆ, ಎಷ್ಟು ಜನರಿಗೆ ಗಂಭೀರ ಗಾಯವಾಗಿದೆ ಅನ್ನೋದನ್ನ, ಹೆಚ್ಚಿನ ಮಾಹಿತಿ ಇನ್ನೂ ಕೂಡ ಲಭ್ಯವಾಗಬೇಕಿರುವಂತದ್ದು. Badu.
Quelle tête de cul, espèce de... Quelle tête de cul, espèce de... ಇದಿಷ್ಟು ಈ ಹೊತ್ತಿನ ದುರಂತದ ಅಪ್ಡೇಟ್ಸ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಜನಶ್ರೀ ನ್ಯೂಸ್, ಜನರ ಧ್ವನಿ.